ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಅದರಿಂದ ಬ್ರೊಕೋಲಿ ಮಸಾಲ ಮಾಡಿದ್ದೇನೆ. ತುಂಬಾನೇ ಟೇಸ್ಟಿಯಾಗಿ ಬರ್ತದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನು ಕೊನೆ ತನಕ ನೋಡಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯನ್ನು ನಿಮ್ಮ ಮುಂದೆ ಈಗ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದೆಂದು ನೋಡೋಣ. ಇದು ರೈಸ್ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಒಂದು ಬ್ರೊಕೋಲಿಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಅರಶಿನ ಮತ್ತು ಉಪ್ಪನ್ನು ಸೇರಿಸಿ ಒಂದು 10 ನಿಮಿಷಗಳ ಕಾಲ ಹಾಗೆ ಇಡ್ತಾ ಇದ್ದೇನೆ. ಅರಶಿನ ಮತ್ತು ಉಪ್ಪು ಹಾಕೋದರಿಂದ ಅದರಲ್ಲಿರುವ ಕೆಮಿಕಲ್ ಎಲ್ಲ ಹೋಗ್ತದೆ. ಅದಕ್ಕೋಸ್ಕರ ಅರಶಿನ ಮತ್ತು ಉಪ್ಪು ಹಾಕಿ ಇಡೋದು. ಒಂದು 10 ನಿಮಿಷ ಹಾಕಿ ಇಡಬೇಕು. ಅದನ್ನು ಚಂದ ಮಾಡಿ ತೊಳಿಬೇಕು. ಮತ್ತು ಪೂರ್ತಿಯಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು 10 ನಿಮಿಷ ಹಾಗೆ ಬಿಟ್ಟು ಬಿಡೋಣ. 10 ನಿಮಿಷ ಆದ ನಂತರ ಅದನ್ನು ಪುನಃ ಒಂದು 5-6 ಸಾರಿ ಒಳ್ಳೆ ನೀರಿನಲ್ಲಿ ತೊಳೆಯಬೇಕು. ಟ್ಯಾಪ್ ವಾಟರಲ್ಲಿ ಚೆನ್ನಾಗಿ ತೊಳೆಯಬೇಕು. ಅರಿಶಿನ ಮತ್ತು ಉಪ್ಪು ಹಾಕಿದ ನೀರನ್ನು ಸಪ್ರೇಟಾಗಿ ತೆಗೆದು ಪುನಃ 5-6 ಸಾರಿ ಒಳ್ಳೆ ನೀರಲ್ಲಿ ತೊಳೆದು ಇಟ್ಟಿದ್ದೇನೆ ನಾನು. ಈಗ ಒಂದು ಪ್ಯಾನ್ ಇಟ್ಟಿದ್ದೇನೆ. ಅದನ್ನು ಬಿಸಿ ಮಾಡಿ ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಿದ್ದೇನೆ. ಯಾವುದೇ ಎಣ್ಣೆಯನ್ನು ಬಳಸಬಹುದು ನೀವು. ಅದಕ್ಕೆ ಕೊಚ್ಚಿದ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಹೊತ್ತು ಹುರಿಯುವ. ಇದನ್ನು ಹುರಿಯುತ್ತಾ ಇರುವಾಗ ಕೊಚ್ಚಿದ 2 ಈರುಳ್ಳಿಯನ್ನು ಇದಕ್ಕೆ ಸೇರಿಸಬೇಕು. ಅದನ್ನು ಒಳ್ಳೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು. ಬೇಕಿದ್ದರೆ ನೀವು ಇಲ್ಲಿ ಸ್ವಲ್ಪ ಕರಿಬೇವು ಎಲೆಯನ್ನು ಕೂಡ ಸೇರಿಸಬಹುದು. ನಾನೀಗ ಈರುಳ್ಳಿಯನ್ನು ಹುರಿಯುವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಅದು ಪಕ್ಕನೆ ಬ್ರೌನ್ ಕಲರ್ ಬರ್ತದೆ ನೋಡಿ. ಇಲ್ಲಿ ಬ್ರೌನ್ ಕಲರ್ ಬಂದಿದೆ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ. ಅರ್ಧ ಚಮಚದಷ್ಟು ಜೀರಿಗೆ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ. ಅರ್ಧ ಚಮಚದಷ್ಟು ಅರಶಿನ ಪೌಡರ್ ಅನ್ನು ಕೂಡ ಸೇರಿಸ್ತಾ ಇದ್ದೇನೆ. ಅರ್ಧ ಚಮಚದಷ್ಟು ಗರಂ ಮಸಾಲ ಕೂಡ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಮೆಣಸಿನ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. ನಿಮಗೆ ಹೆಚ್ಚು ಖಾರ ಬೇಕಿದ್ದಲ್ಲಿ ಹೆಚ್ಚು ಮೆಣಸಿನ ಪೌಡರ್ ಅನ್ನು ಸೇರಿಸಬಹುದು. ಕಲರ್ ಬೇಕಿದ್ದಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಕೂಡ ಹಾಕಬಹುದು. ಈಗ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಈಗ 1 ಕಪ್ಪಿನಷ್ಟು ಇದಕ್ಕೆ ಟೊಮೆಟೊ ಪೇಸ್ಟನ್ನು ಮಾಡಿ ಹಾಕ್ತಾ ಇದ್ದೇನೆ. ಇಲ್ಲಿ 2 ಟೊಮೆಟೊವನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಫ್ರೈ ಆದ ಕೂಡಲೇ ಅದಕ್ಕೆ ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕಬೇಕು. ಅದನ್ನು ಸ್ವಲ್ಪ ಕುದಿಯಲು ಬಿಡೋಣ. ಈಗ ಅದಕ್ಕೆ ಕ್ಲೀನ್ ಮಾಡಿಟ್ಟ ಬ್ರೊಕೋಲಿಯನ್ನು ಸೇರಿಸಬೇಕು. ಎಲ್ಲ ಬ್ರೊಕೋಲಿಯನ್ನು ಸೇರಿಸ್ತಾ ಇದ್ದೇನೆ. ಈಗ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಬೇಯಲು ಬಿಡೋಣ. 5 ನಿಮಿಷ ಸಾಕಾಗ್ತದೆ, ಯಾಕಂದರೆ ಇದು ಪಕ್ಕನೆ ಬೇಯ್ತದೆ. ಆದ್ದರಿಂದ 5 ನಿಮಿಷ ಸಾಕು ಬೇಯಲು. ಈಗ ಮುಚ್ಚಳ ಮುಚ್ಚಿ 5 ನಿಮಿಷಗಳ ಕಾಲ ಬೇಯಲು ಬಿಡ್ತಾ ಇದ್ದೇನೆ. ನೋಡಿ, 5 ನಿಮಿಷ ಆಗಿದೆ. ಬ್ರೊಕೋಲಿ ಚಂದ ಮಾಡಿ ಬೆಂದಿದೆ. ಈಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಇಲ್ಲಿ ಉಪ್ಪು ಕಮ್ಮಿ ಇದ್ದರೆ ಉಪ್ಪನ್ನು ಕೂಡ ಸೇರಿಸಬಹುದು. ಇಲ್ಲಿ ಆಗ ಹಾಕಿದ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು, ಅದರಿಂದ ಉಪ್ಪನ್ನು ಹಾಕ್ತಾ ಇದ್ದೇನೆ ನಾನು. ಮಿಕ್ಸ್ ಮಾಡೋಣ. ಈಗ ನೋಡಿ, ತಯಾರಾಗಿದೆ ನಮ್ಮ ಬ್ರೊಕೋಲಿ ಮಸಾಲ. ಈ ವಿಡಿಯೋ ಇಷ್ಟವಾದ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು.